ಹಾಯ್ ವೆಲ್ಕಮ್ ಟು ಅಶ್ವಿನಿ ಕಿಚನ್. ನಾನು ಮನೆಯಲ್ಲೇ ಅವಲಕ್ಕಿ ಬಳಸಿ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಮೊದಲು ತೊಳೀರಿ. ಈಗೇನು ತೊಳೆದಿದ್ವಲ್ಲ ನೀರು ತೆಗೀರಿ. ಮತ್ತೆ ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಇಡ್ರಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅವಲಕ್ಕಿ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ 1 ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಿ. ನೋಡಿ, ಈಗ ಗ್ರೈಂಡ್ ಆಗಿದೆ. ಒಂದು ಬೌಲ್ ತೊಗೊಂಡಿದ್ದೀನಿ. 1 ಕಪ್ ಕೊಬ್ಬರಿ ಏನು ತೊಗೊಂಡಿದ್ವಲ್ಲ ಆ ಕಪ್ಪಲ್ಲಿ 2 ಕಪ್ಪಷ್ಟು ಹಾಕಬೇಕು ಹಾಲು. ಆ ಥರ ಸೋಸಿ. 2 ಕಪ್ ಹಾಲು ಸಿಗಬೇಕಂದ್ರೆ 2 ಸಲ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ 2 ಬೌಲ್ ಹಾಲು ಸಿಕ್ಕಿದೆ ನಮಗೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಏನು ನೆನೆಸಿಟ್ಟಿದ್ವಲ್ಲ ಅವಲಕ್ಕಿ, ಆ ಅವಲಕ್ಕಿನ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಗ್ರೈಂಡ್ ಆಗಿದೆ. ಈ ಥರ ಆಗಬೇಕು. ನೋಡಿ, ಒಂದು ಬಾಳಿಗೆ ತೊಗೊಂಡಿನಿ. 1 ಕಪ್ಪಷ್ಟು ಸಕ್ಕರೆ ಹಾಕಿ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಸಕ್ಕರೆ ಕರಗಿಸಿ ಹಂಗತ್ ಬಿಡಬೇಡಿ. ಈಗ ಇದನ್ನು ಪಾಕದ ರೀತಿಯಲ್ಲಿ ಮಾಡಬೇಕು. ನೋಡಿ, ಈಗ ಇದು ಪಾಕಕ್ಕೆ ಬರ್ತಾ ಇದೆ. ನೋಡಿ, ಈ ಥರ ಕೈಗೆ ಅಂಟೋ ರೀತಿ ಆದರೆ ಸಾಕು. ಈಗ ಕೊಬ್ಬರಿ ಹಾಲು ಏನು ತೆಗೆದು ಇಟ್ಕೊಂಡಿದ್ವಲ್ಲ 2 ಕಪ್ಪಷ್ಟು, ಅದನ್ನು ಮಿಕ್ಸ್ ಮಾಡಿ. ಅವಲಕ್ಕಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ. ಚೆನ್ನಾಗಿ ಗಂಟಾಗೋ ಚಾನ್ಸಸ್ ಇರ್ತದೆ. ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಆಗಬೇಕು. ಈಗ ಇದು ಮಿಕ್ಸ್ ಆಗಿದೆ. ನೋಡಿ, ಕುದೀತಾ ಕುದೀತಾ ತುಪ್ಪ ಬೇಡ, ಏನು ಬೇಡ. ಕೊಬ್ಬರಿ ಏನು ಹಾಕಿರ್ತೇವಲ್ಲ ಅದೇ ತುಪ್ಪ ಬಿಡುತ್ತೆ. ಕೊಬ್ಬರಿ ಎಣ್ಣೆ ಅಂಶ ಆಗಿರೋದ್ರಿಂದ ನೋಡಿ, ಸೈಡಿಗೆಲ್ಲ ಎಣ್ಣೆ ಥರ ತುಪ್ಪ ಹೇಗೆ ಬಿಡ್ತಾ ಇದೆ. ನೋಡಿ, ಈಗ ಇದು ರೆಡಿ ಆಗ್ತಾ ಇದೆ. ನೋಡಿ, ಈ ಥರ ಆದರೆ ಸಾಕು. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಸುತ್ತಲಿಗೂ ಹಚ್ಚಿ. ರೆಡಿಯಾಗಿತ್ತಲ್ಲ ಸ್ವೀಟು, ಆ ಪ್ಲೇಟಿಗೆ ಹಾಕಿ ಎಲ್ಲ ಸುತ್ತಲಿಗೂ ಸ್ಪ್ರೆಡ್ ಮಾಡಿ.
ಸ್ಪ್ರೆಡ್ ಮಾಡಾದ್ಮೇಲೆ 2 ತಾಸು ತಣ್ಣಗಾಗಲು ಬಿಡಿ. ನೋಡಿ ಈಗ ಇದು ತಣ್ಣಗಾಗಿದೆ. ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ಚೌಕ ಆಕಾರದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಸ್ವೀಟ್ ರೆಡಿಯಾಗಿದೆ. ದಪ್ಪಗೆ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ನೀವು ಮನೇಲೇ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.